ಕನಕಪುರದಲ್ಲಿ ಕನಕಾಧಿಪತಿಯ ಕೃತಜ್ಞತಾ ದಿನ ಅದ್ದೂರಿ ಸ್ವಾಗತ ರೋಡ್ ಶೋ. ಕಾರ್ಯಕರ್ತರ ಉತ್ಸಾಹ, ಮನೆ ಮಗನಿಗೆ ಬೃಹತ್ ಹಾರ ಹಾಕಿ ಜನರು ಸ್ವಾಗತವನ್ನ ಕೋರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಇಡೀ ದಿನ ಕನಕಪುರದಲ್ಲಿ ರೋಡ್ ಶೋ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಕನಕಪುರಕ್ಕೆ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದ್ದೂರಿಯಾಗಿರುವಂತಹ ಸ್ವಾಗತ ಸಿಕ್ಕಿದೆ. ಹಾರೋಹಳ್ಳಿ ತುಂಗಣ್ಣಿ ಹೋಬಳಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರಲಾಯಿತು. ನಾರಾಯಣಪುರದಲ್ಲಿ ಮುಖ್ಯಮಂತ್ರಿಗಳಿಗೆ ಮೂಸಂಬಿ ಹಾರ ಹಾಕಿ ಸ್ವಾಗತವನ್ನ ಕೋರಿದ್ರು. ಮತ್ತೊಂದು ಕಡೆಯಲ್ಲಿ ಆಪಲ್ನ ಹಾರವನ್ನು ಕೂಡ ಹಾಕಿ ಸ್ವಾಗತವನ್ನ ಕೋರಲಾಗಿದೆ. ಸೇಬಿನ ಹಾರ ಹಾಕಿ ಸ್ವಾಗತಿಸಿದ್ರು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಪೂಜೆಯನ್ನು ಸಲ್ಲಿಸಿದ್ದು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕನಕಪುರದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ಜೊತೆಗೆ ಇಡೀ ದಿನವನ್ನ ಕಳೀತಾ ಇದ್ದಾರೆ. ತಮ್ಮ ಕ್ಷೇತ್ರದ ಜನರ ಜೊತೆಗೆ ಕಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅದ್ದೂರಿಯಾಗಿರುವಂತಹ ಸ್ವಾಗತ ಸಿಕ್ಕಿದೆ. ಒಂದು ಕಡೆಯಲ್ಲಿ ಬೆಳ್ಳುಳ್ಳಿ ಮೆಣಸಿನ ಹಾರವನ್ನು ಹಾಕಿ ಸ್ವಾಗತಿಸಲಾಯಿತು. ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂತ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ದೃಷ್ಟಿಯಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಕಾರ್ಯಕರ್ತರು ಮೆಣಸು ಬೆಳ್ಳುಳ್ಳಿಯ ಹಾರವನ್ನು ಹಾಕಿದ್ರು. ಇನ್ನು ಉಳಿದಂತೆ ನೀವು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಆಪಲ್ನ ಹಾರವನ್ನು ಹಾಕಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಮೂಸಂಬಿಯ ಹಾರವನ್ನು ಕೂಡ ಹಾಕಿ ಅಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ. ಮನೆ ಮಗನಿಗೆ ಬೃಹತ್ ಹಾರ ಹಾಕಿ ಜನರು ಸ್ವಾಗತವನ್ನ ಕೋರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಇಡೀ ದಿನ ಕನಕಪುರದಲ್ಲಿ ರೋಡ್ ಶೋ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಕನಕಪುರಕ್ಕೆ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದ್ದೂರಿಯಾಗಿರುವಂತಹ ಸ್ವಾಗತ ಸಿಕ್ಕಿದೆ. ಹಾರೋಹಳ್ಳಿ ತುಂಗಣ್ಣಿ ಹೋಬಳಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರಲಾಯಿತು. ನಾರಾಯಣಪುರದಲ್ಲಿ ಮುಖ್ಯಮಂತ್ರಿಗಳಿಗೆ ಮೂಸಂಬಿ ಹಾರ ಹಾಕಿ ಸ್ವಾಗತವನ್ನ ಕೋರಿದ್ರು. ಮತ್ತೊಂದು ಕಡೆಯಲ್ಲಿ ಆಪಲ್ನ ಹಾರವನ್ನು ಕೂಡ ಹಾಕಿ ಸ್ವಾಗತವನ್ನ ಕೋರಲಾಗಿದೆ. ಸೇಬಿನ ಹಾರ ಹಾಕಿ ಸ್ವಾಗತಿಸಿದ್ರು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಪೂಜೆಯನ್ನು ಸಲ್ಲಿಸಿದ್ದು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕನಕಪುರದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ಜೊತೆಗೆ ಇಡೀ ದಿನವನ್ನ ಕಳೀತಾ ಇದ್ದಾರೆ. ತಮ್ಮ ಕ್ಷೇತ್ರದ ಜನರ ಜೊತೆಗೆ ಕಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅದ್ದೂರಿಯಾಗಿರುವಂತಹ ಸ್ವಾಗತ ಸಿಕ್ಕಿದೆ. ಒಂದು ಕಡೆಯಲ್ಲಿ ಬೆಳ್ಳುಳ್ಳಿ ಮೆಣಸಿನ ಹಾರವನ್ನು ಹಾಕಿ ಸ್ವಾಗತಿಸಲಾಯಿತು. ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂತ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ದೃಷ್ಟಿಯಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಕಾರ್ಯಕರ್ತರು ಮೆಣಸು ಬೆಳ್ಳುಳ್ಳಿಯ ಹಾರವನ್ನು ಹಾಕಿದ್ರು. ಇನ್ನು ಉಳಿದಂತೆ ನೀವು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಆಪಲ್ನ ಹಾರವನ್ನು ಹಾಕಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಮೂಸಂಬಿಯ ಹಾರವನ್ನು ಕೂಡ ಹಾಕಿ ಅಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.